ಕ್ಷಣಕ್ಕೊಂದ್ ಬಣ್ಣ, ಗಳಿಗೆಗೊಂದ್ ವೇಷ. ಡೆವಿಲ್ ಸದ್ಯ ಬಾಕ್ಸ್ ಆಫೀಸ್ನಲ್ಲಿ ಧೂಳೆ ಬಿಸುತ್ತಿರುವ ಸಿನಿಮಾ. ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದರೂ ಅಭಿಮಾನಿಗಳ ಉತ್ಸವಕ್ಕೆ ಕೊಂಚ ಬ್ರೇಕ್ ಕೂಡ ಬಿದ್ದಿಲ್ಲ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಡೆವಿಲ್ ಸಿನಿಮಾವನ್ನು ಗೆಲ್ಲಿಸೋದಕ್ಕೆ ಪಣ ತೊಟ್ಟು ನಿಂತಿದ್ದಾರೆ. ಅವರೇ ಥಿಯೇಟರ್ಗಳ ಮುಂದೆ ನಿಂತು ಸೆಲೆಬ್ರೇಷನ್ ಮಾಡುತ್ತಿದ್ದಾರೆ. ಮೊದಲ 2 ದಿನ ಬಹುತೇಕ ಚಿತ್ರಮಂದಿರಗಳು ತುಂಬಿದ ಪ್ರದರ್ಶನವನ್ನು ಕಂಡಿದ್ದವು. ಮೊದಲನೇ ದಿನ 13.8 ಕೋಟಿ ಬಾಚಿದರೆ, ಎರಡನೇ ದಿನ 5 ರಿಂದ 5.5 ಕೋಟಿ ಕಲೆಕ್ಷನ್ ಆಗಿದೆ ಎನ್ನಲಾಗಿದೆ. ವೀಕೆಂಡ್ ಹಿನ್ನೆಲೆ ಇವತ್ತು ಮತ್ತು ನಾಳೆ ಭರ್ಜರಿ ಕಲೆಕ್ಷನ್ ಆಗುವ ನಿರೀಕ್ಷೆ ಇದೆ. ಈ ನಡುವೆ ಸ್ಟಾರ್ ವಾರ್ ಕೂಡ ಜೋರಾಗಿ ನಡೀತಿದೆ. ಕೆಲವರು ಫಾಲೋವರ್ಸ್ ಲೈಕ್ಗಾಗಿ ದರ್ಶನ್ ಹೆಸರನ್ನು ಬಳಕೆ ಮಾಡಿಕೊಳ್ಳುತ್ತಿರುವ ಪ್ರವೃತ್ತಿ ಕೂಡ ಜಾಸ್ತಿಯಾಗಿದೆ. ಎತ್ತೆ ತಂದೆ ತಾಯಿಗೆ ಹೋಲಿಕೆ ಮಾಡುತ್ತಿದ್ದಾರೆ. ಯಾವನೋ ಒಬ್ಬ ತಂದೆ ತಾಯಿ ಋಣ ತೀರಿಸಬಹುದು, ದರ್ಶನ್ ಋಣ ತೀರಿಸುವುದಕ್ಕೆ ಆಗಲ್ಲ ಅಂತ ಹೇಳುವ ಮೂಲಕ ಟೀಕೆಗೆ ಗುರಿಯಾಗಿದ್ದಾನೆ. ಮತ್ತೊಬ್ಬ ದರ್ಶನ್ ಪತ್ನಿಯನ್ನ ಚಾಮುಂಡೇಶ್ವರಿಗೆ ಹೋಲಿಕೆ ಮಾಡಿದ್ದಾನೆ. ಇವರು ನಿಜವಾಗ್ಲೂ ಅಭಿಮಾನಿಗಳ ಅಂಧಾಭಿಮಾನಿಗಳ ಅಂತ ನೋಡುಗರು ಫುಲ್ ಕನ್ಫ್ಯೂಸ್ ಆಗಿದ್ದಾರೆ. ನಾವು ನಾರ್ಮಲ್ ಆಗಿ ಚಾಮುಂಡೇಶ್ವರಿನ ನೋಡಕ್ಕೆ ಮೈಸೂರು ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಆಯ್ತು, ಆಮೇಲೆ ಸೊ ಇವತ್ತು ನಮ್ಮ ಅಭಿಮಾನಿಗಳು ಎಲ್ಲರ ಕಡೆಯಿಂದ ಒಂದು ಮಾತು ಹೇಳ್ತೀನಿ. ಬೆಂಗಳೂರಲ್ಲಿ ಒಬ್ರು ಚಾಮುಂಡೇಶ್ವರಿ ಇದ್ದಾರೆ, RR ನಗರದಲ್ಲಿ ದರ್ಶನ್ ಸರ್ ಮನೇಲಿ ಇದ್ದಾರೆ, ವಿಜಯಲಕ್ಷ್ಮಿ ಎತ್ಕಿ ಅವರು. ದರ್ಶನ್ ಸರ್ ಮನೇಲಿ ಇದ್ದಾರೆ, ವಿಜಯಲಕ್ಷ್ಮಿ ಎತ್ಕಿ ಅವರು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅವ್ರನ್ನ ನಾವ್ ಯಾವಾಗ್ಲೂ ಪೂಜೆ ಮಾಡ್ತೀವಿ. ನಮ್ಗೆ ಬಹುಶಃ ನಮ್ಮ ಜನ್ಮ ಕೊಟ್ಟು ತಂದೆ ತಾಯಿ ಕಳ್ಕೊಂಡ್ರು ನಮ್ಗೆ ಅಷ್ಟು ದುಃಖ ಆಗಲ್ಲ ಸರ್. ಇವ್ರನ್ನ ನಾವು ಇವತ್ತು ಅವ್ರಿಲ್ಲೇ ನಾವು ಇವತ್ತು ಮೂವಿ ನೋಡ್ತಾ ಇದ್ದ, ಅದಕ್ಕೆ ಬೇಜಾರಾಗಿದೆ ಸರ್. ಅಭಿಮಾನ ಅದನ್ನೇ ಸರ್, ಅಭಿಮಾನ ಅನ್ನೋದು ಅದನ್ನೇ. ತಾಯಿ ಋಣ ಬೇಕಾದ್ರೂ ತೀರಿಸಬಹುದು ಸರ್, ಬಹುಶಃ ಇವ್ರು ಋಣ ತೀರ್ಸ್ಲಿಕ್ಕೆ ಆಗಲ್ಲ ಸರ್. ತಾಯಿ ಋಣ ಬೇಕಾದ್ರೂ ತೀರಿಸಬಹುದು ಸರ್, ಬಹುಶಃ ಇವ್ರು ಋಣ ತೀರ್ಸ್ಲಿಕ್ಕೆ ಆಗಲ್ಲ. ಈ ನಡುವೆ ಡೆವಿಲ್ ಸಿನಿಮಾ ಹೆಸರಿನಲ್ಲೂ ಒಳ್ಳೆಯ ಕಾರ್ಯಗಳು ಕೂಡ ನಡೆಯುತ್ತಿವೆ. ಕೋಟೆ ತಾಲೂಕಿನ ಭೋಗೇಶ್ವರ ಕಾಲೋನಿ ಗ್ರಾಮದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕ, ಪೆನ್, ಸಿಹಿ ಹಂಚುವುದರ ಮೂಲಕ ಡೆವಿಲ್ ಚಿತ್ರ ಯಶಸ್ವಿಯಾಗಿಲ್ಲ ಎಂದು ಶುಭ ಹಾರೈಸಿದ್ದಾರೆ. ಸೈಡ್ ಆದ್ರೆ ಎಲ್ಲ ನೀಟಾಗಿ ಕಾಣ್ತದ್ರಿ. ಚಾಲೆಂಜಿಂಗ್ ಸ್ಟಾರ್ ಅವರು ಜೈಲಲ್ಲಿದ್ರು ಕೂಡ ಅವರ ಅಭಿಮಾನ ಕಡಿಮೆ ಆಗಿಲ್ಲ. ಆದ್ರೂ ಕೂಡ ಅವರ ಚಿತ್ರ ಸಂದರ್ಭದಲ್ಲಿ ತಾವೆಲ್ಲ ಅಭಿಮಾನದಿಂದ, ಪ್ರೀತಿಯಿಂದ ಅವ್ರನ್ನ ಗೌರವಿಸೋದು ಮತ್ತೆ ಅಭಿಮಾನದಿಂದ ಎಲ್ಲರನ್ನೂ ಅವ್ರನ್ನ ನೋಡ್ತಕ್ಕಂಥದ್ದು ಬಹಳ ಖುಷಿಯಾದ ವಿಚಾರ. ಅಭಿಮಾನ ಬೇರೆ, ಬಟ್ ನಿಮ್ದು ಜೀವನ ಪೂರ್ತಿ ಚೆನ್ನಾಗಿರ್ಬೇಕಾದ್ರೆ ನೀವು ಬರೀ ಲೈಫಲ್ಲಿ ಒಂದು 20-25 ವರ್ಷ ಕಷ್ಟ ಬಿದ್ರೆ, ಇನ್ನು 75 ವರ್ಷ ನೀವು ಚೆನ್ನಾಗಿರ್ಬೇಕು ಅಂದ್ರೆ ಏನಾದ್ರು ಜಾಬ್ ಮಾಡಿದಾಗ, ಆರ್ಥಿಕವಾಗಿ ಚೆನ್ನಾಗಿದ್ದಾಗ. ಯಾಕಂದ್ರೆ ನಾವು ನೋಡ್ತಾ ಇದೀವಿ ಸಮುದಾಯದಲ್ಲಿ 75% ಇದ್ದ ಜನರಲ್ಲಿ ಈಗಾಗಲೇ ನಮ್ಮಲ್ಲಿ ಆರ್ಥಿಕವಾಗಿ ಡೆವಲಪ್ಮೆಂಟ್ ಇಲ್ಲ. ಎಲ್ಲರೂ ಕೂಡ ತರಬೇಕು, ಅಲ್ಲಿ ತಿನ್ಬೇಕು, ಅಷ್ಟಕ್ಕೆ ಸೀಮಿತ ಆಗಿರೋದು. ಏನು ಹಬ್ಬ ಅಂದ್ರೆ ಒಂದು ಮನೆ ಕಟ್ಬೋದು, ಒಂದು ಸ್ಕೂಟರ್ ತಗೋಬೋದು, ಲೈಫ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ನಾವು ನೋಡ್ತಾ ಇದೀವಿ. ಏನು ಆರ್ಥಿಕವಾಗಿ ಡೆವಲಪ್ ಆಗ್ಬೇಕಂದ್ರೆ ಏನು, ಒಂದು ಬಿಸ್ನೆಸ್ ಮಾಡಬೇಕು, ಇಲ್ಲ ಸರ್ಕಾರಿ ಕೆಲಸ ತಗೋಬೇಕು, ಏನಾದ್ರೂ ಒಂದು ಆದಾಯ ಬರೋಂತ ಕೆಲಸಗಳನ್ನ ಮಾಡಬೇಕು. ಕಾರ್ಯಕ್ರಮದಲ್ಲಿ ಗ್ರಾಮದ ಯಜಮಾನರಾದ ಪುಟ್ಟಸ್ವಾಮಿ, ರಾಮಚಂದ್ರ, ಹನುಮಂತರಾಜು, ಚಂದ್ರ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಾದ ಸಿದ್ದು, ರಘು, ಹನುಮಂತರಾಜು, ವಿಷಕಂಠ, ಹೇಮಂತ್, ಚೇತು, ಚಂದು, ಸಂತೋಷ್, ಕುಮಾರ್, ಗೋವಿಂದರಾಜ್, ಮಾದೇಶ್, ಆಕಾಶ್, ರವಿನಂದನ್, ಶೇಟು, ಮನು, ಪ್ರೀತು, ಸಂತು ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು, ಗ್ರಾಮದ ಯುವಕರು ಉಪಸ್ಥಿತರಿದ್ದರು. ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ.